ಅದು ಈಗಾಗಲೇ ಅವರೇನು ಒಕ್ಕಲಿಗ ಸಮಾಜದ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, ತಾಯಂದಿರ ಬಗ್ಗೆ, ಜೊತೆಗೆ ದಲಿತರ ಬಗ್ಗೆ ಭಾಳಷ್ಟು ಕೀಳಾಗಿ ಮಾತನಾಡಿ ಅದು ಇವತ್ತು ಜಗತ್ ಜಾಹೀರಾತಾಗಿ. ಬಹುಶಃ ಈ ಥರದ ಪದಗಳನ್ನು ಹಳ್ಳಿಗಳಲ್ಲೂ ಕೂಡ ಬಳಸೋದಿಲ್ಲ. ಒಬ್ಬ ಶಾಸಕರು, ಒಬ್ಬ ಮಾಜಿ ಮಂತ್ರಿಗಳು, BJP ನಾಯಕರು ಈ ರೀತಿಯ ಪದ ಬಳಕೆಯನ್ನು ಮಾಡಿ ಒಬ್ಬರನ್ನ ತೇಜೋವಧೆ ಮಾಡ್ತಾರೆ, ಎರಡು ಜಾತಿಗಳ ವಿರುದ್ಧ ಈ ರೀತಿ ಎತ್ಕಟ್ಟುವಂಥ ಕೆಲಸ ಮಾಡ್ತಾರೆ ಅಂತ ಅಂದಾಗ ಬಹುಶಃ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಅದನ್ನು ನಾವು ಕೂಡ ಒತ್ತಾಯ ಮಾಡಿದ್ವಿ. ಸೊ ಇವತ್ತೇನು ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಕೊಟ್ಟಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ತನಿಖೆ ಆಗಬೇಕು, ತನಿಖೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಬಹುಶಃ BJPಯ ನಾಯಕರು ಇದು ರಾಜಕೀಯ ಪ್ರೇರಿತ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರ ನಾಲ್ಗೆ ಹೊಲಸು ಅನ್ನೋದು ಅವ್ರಿಗೂ ಗೊತ್ತಿದೆ. BJPಯವರು ಯಾವ ರೀತಿ ಇದನ್ನು ರಾಜಕೀಯವಾಗಿ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಎಲ್ರಿಗೂ ಕೂಡ ಗೊತ್ತಾಗಿದೆ ಇದು ಯಾವ ರೀತಿಯಾಗಿ ಇವರು ಜಾತಿಯನ್ನು ನಿಂದಿಸಿದ್ದಾರೆ, ಹೆಣ್ಣುಮಕ್ಕಳಿಗೆ ಅವಮಾನ ಮಾಡಿದ್ದಾರೆ. ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥ ನಾಯಕರುಗಳು ಸಂಸ್ಕೃತಿ ಇಲ್ಲದೇ ಇದ್ದವ್ರನ್ನ ಯಾವ ರೀತಿಯಾಗಿ ಅವ್ರನ್ನ ಪರವಾಗಿ ಬೆಂತಡ್ತಾ ಇದ್ದಾರೆ ಅನ್ನೋದು ಆಶ್ಚರ್ಯ ಆಗಿದೆ. ಬಹುಶಃ ಅವ್ರ ಪಕ್ಷ ಎಲ್ಲನೂ ಸಹಿಸ್ಕೊಳ್ಳುತ್ತೆ, ಎಲ್ಲನೂ ಅಧಿಕಾರಕ್ಕೋಸ್ಕರ ಪಕ್ಷದ ಇದಕ್ಕೋಸ್ಕರ ಏನೇನು ಮಾಡ್ಕೊಬಂದ್ರೂ ಕೂಡ ಅವರು ಅದನ್ನು ಒಪ್ಕೋತಾರೆ ಅನ್ನೋದಕ್ಕೆ ಈ ಹಿಂದೆ ಅನೇಕ ನಿದರ್ಶನಗಳಿದೆ, ಒಂದಲ್ಲ ಎರಡಲ್ಲ. ಅದರಲ್ಲಿ ಇದು ಒಂದು ಅಂತಕ್ಕಂಥದ್ದು ಕಾಣಿಸ್ತದೆ. ಬಹುಶಃ ಅವರಿಗೆ ನೈತಿಕತೆಯೂ ಇಲ್ಲ, ಅವರಿಗೆ ಸಮಾಜದ ಬಗ್ಗೆ, ಯಾವುದೇ ಸಮಾಜದ ಬಗ್ಗೆ ಗೌರವನೂ ಇಲ್ಲ. ಆ ಒಂದು ಕೆಲಸ ಇವತ್ತು ಆಗ್ತಾಯಿದೆ. ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು, ಜೊತೆಗೆ ಜನ ಕೂಡ ಅದನ್ನು ಖಂಡಿಸಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ.